ಶುಭೋದಯ ಸ್ನೇಹಿತರೆ, ನನ್ನ ಹೆಸರು ನಿಶಾ. ನಾನು 4ನೇ ತರಗತಿಯ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕೆಲವು ವಾಕ್ಯಗಳನ್ನು ಹೇಳುತ್ತೇನೆ. ಭಾರತವು 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಭಾಷಾವಾರು ಪ್ರಾಂತ್ಯ ರಚನೆಗಾಗಿ ಕರ್ನಾಟಕದ ಏಕೀಕರಣ ಚಳವಳಿಯು ನಡೆಯಿತು. ಕನ್ನಡ ಮಾತನಾಡುವ ವಿವಿಧ ಪ್ರಾಂತ್ಯಗಳ ಭಾಗಗಳನ್ನೆಲ್ಲ ಏಕೀಕರಣಗೊಳಿಸಿ 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯದ ರಚನೆ ಆಯಿತು. ಆದರೆ ಕರ್ನಾಟಕದ ಜನತೆಯ ಉದ್ದೇಶ ಕರ್ನಾಟಕದ ಉದಯವಾಗುವುದಾಗಿತ್ತು. ಅದರಂತೆ ದೇವರಾಜ ಅರಸರವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ 1973ರ ನವೆಂಬರ್ 1ರಂದು ಕರ್ನಾಟಕದ ಉದಯವಾಯಿತು. ಕೆ. ಶಿವರಾಮ ಕಾರಂತ, ಕುವೆಂಪು, ಮಾಸ್ತಿ, ಬಿ.ಎಂ.ಶ್ರೀ ಮೊದಲಾದ ಕನ್ನಡ ಸಾಹಿತಿಗಳ ಪರಿಶ್ರಮವಿದೆ. ಕುವೆಂಪು ರಚಿಸಿದ ಜೈ ಭಾರತ ಜನನಿಯ ತನುಜಾತೆ ಕರ್ನಾಟಕದ ನಾಡಗೀತೆಯಾಗಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ನಾಡಹಬ್ಬವಾಗಿ ಆಚರಿಸುತ್ತೇವೆ. ಶ್ರೀ ಕನ್ನಡಾಂಬೆಗೆ ಜೈ ಕರ್ನಾಟಕ.